ಒಟ್ಟಲ್ಲಿ ಬೊಮ್ಮಾಯಿ ಸರ್ಕಾರ ಇಲ್ಲಿ ಯಾವುದೇ ಕಾಮಗಾರಿಯನ್ನು ಮಾಡಿಸಿಲ್ಲ, ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಸರ್ಕಾರದ ಅವಧಿ ಮುಗೀತು, ಹೊಸ ಸರ್ಕಾರ ಬಂದು ಬಿಡುಗಡೆ ಮಾಡಬೇಕಾಗಿತ್ತು, ಮಾಡದೇನೆ ಮುಡಾದೆ ಹಣವನ್ನು ಬಳಸ್ಕೊಂಡು ವರುಣಾದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕೆಲಸ ಮಾಡಿಸಿದ್ರು ಅಂತ ತಾವು ಹೇಳೋದು. ಹೌದು ಸರ್. ನನಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಬೇಕು, ನೇರವಾಗಿ ಉತ್ತರ ಬೇಕು ನಟರಾಜ್ ಅವರೇ. 25 ಲಕ್ಷದ ಗರಡಿ ಮನೆ ಬಿಟ್ಟುಬಿಟ್ಟು 387 ಕೋಟಿ ರೂಪಾಯಿಗಳನ್ನು ಇಲ್ಲಿ ಬಳಸಿದ್ದಾರೆ. 387 ಕೋಟಿ ಕೂಡ ಇಲ್ಲಿ ಬಳಕೆಯಾಗಿದೆ. ಇದು ಮುಡಾದ ಹಣ ಪೋಲಾಯ್ತು, ಇಲ್ಲಿ ಅದರ ಉದ್ದೇಶನೇ ಹಾಳಾಯಿತು. ಆ ಥರದ್ದು ಏನೇನು ಕಾಮಗಾರಿಯಾಗಿದೆ ಆ ಲಿಸ್ಟ್ ಇದೆಯಾ ನಿಮ್ಮ ಬಳಿಯಲ್ಲಿ? ಖಂಡಿತ ಇದೆ ಸರ್, ಹೇಳಿ. ನಾನು ಅದನ್ನೇ ನಿಮಗೆ ಕೊಡ್ತೀನಿ. ಇದು ಪ್ಯಾಕೇಜೇ ಇದೆ. ಹಾಂ, ಇಲ್ಲಿ ನೋಡಿ, ನಂಜನಗೂಡು ತಾಲೂಕು ಅಂಡುವಿನಹಳ್ಳಿ, ಬಸವನಗುಡಿ, ದೇವಿರಮ್ಮನಹಳ್ಳಿ, ನಂಜನಗೂಡು ಗ್ರಾಮದಲ್ಲಿ ರಸ್ತೆ ಚರಂಡಿ UGD ಅಭಿವೃದ್ಧಿ. ಓಕೆ, ಮೂಡ ಕೆಲಸನ ಸರ್ ಇದು. ಓಕೆ. ನಂಜನಗೂಡು ನಗರಸಭೆ ಮತ್ತು ಗ್ರಾಮಗಳ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿ. ಎಷ್ಟು? 5 ಕೋಟಿ. ಓಕೆ. ಒಂದು 4.25 ಕೋಟಿ, 5 ಕೋಟಿ ಹೀಗೇನೆ ಇದೆ. ಮರಟಿ ಕ್ಯಾತ್ನಹಳ್ಳಿ, ದಾಸನಕೊಪ್ಪಲು, ಬೋಗಾದಿ, ಗಣಗರಹುಂಡಿ ಗ್ರಾಮದಲ್ಲಿ ಬಾಕಿ ಉಳಿದಿರುವ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕಾಮಗಾರಿ. ಅಂದ್ರೆ ಹಿಂದೆನೆ ಸುಮಾರು ಕೋಟಿ ಮಾಡಿದ್ದಾರೆ. ಈಗ ಯಾವ್ದೋ ಬಾಕಿ ಉಳಿದದೆ, ನಮ್ಮ ಬೀದಿಲಿ ಯಾಕೆ ಮಾಡಿಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ, ಅದನ್ನೂ ಮಾಡಿಸ್ತಾ ಇದ್ದಾರೆ. ಓಕೆ. ಇದು ಸರಿನಾ ಸರ್? ಪ್ರಾಧಿಕಾರದ ಕೆಲಸನಾ ಸರ್ ಇದು? ಈ ಪಟ್ಟಿನೂ ನೀವು ದಯವಿಟ್ಟು ಖಂಡಿತ ತಗೋತೀವಿ, ಸಾರ್ವಜನಿಕರಿಗೆ ಬಿಡುಗಡೆ ಮಾಡ್ಬೇಕು ಸರ್. ಖಂಡಿತ ನಟರಾಜ್ ಅವರೇ. ಇನ್ನೊಂದು ಪ್ರಶ್ನೆ ಇತ್ತು ನಂದು. ನಿಮ್ಮ ಇಡೀ ಆಕ್ರೋಶವೋ, ಆರೋಪವೋ, ಸಿಟ್ಟೋ, ಅಸಹಾಯಕತೆನೋ, ಪ್ರತಿಭಟನೆನೋ ಇರೋದು ಮುಡಾದ ವಿರುದ್ಧನ, CM ಸಿದ್ದರಾಮಯ್ಯ ವಿರುದ್ಧನ ಅಂತ? ಇಲ್ಲ, ಖಂಡಿತ ಇಲ್ಲ ಸರ್. ನನ್ನ ಸಂಸ್ಥೆ ನನಗೆ ಅನ್ನ ಕೊಟ್ಟಿದೆ ಸರ್. 33 ವರ್ಷ ಅನ್ನ ಹಾಕಿದೆ. ಈಗ ಮನೇಲಿ ಕೂತಿದ್ರು 70,000 ಪೆನ್ಷನ್ ಕೊಡ್ತಾ ಇದೆ. ಓಕೆ. ನನ್ನ ಚಿಂತೆ ಏನು ಅಂದ್ರೆ, ನನಗೆ ಹಿರಿಯವರು ಈ ಸಂಸ್ಥೆ ನೀನು ಒಂದು ಅವಕಾಶ ತಗೋ, ನೀನು ಸೇವೆ ಮಾಡು ಅಂತ ಬಿಟ್ಕೊಟ್ಟಿದ್ದಾರೆ. ನನ್ನ ಕಣ್ಣೆದುರಿಗೆ ನಸಿಸ್ ಹೋಗ್ಬಿಟ್ರೆ ನಾನು ಮುಂದಿನ ಜನರೇಷನ್ಗೆ ನನ್ನ ಸಂಸ್ಥೆನ ಹೆಂಗೆ ನಾನು ಕಾಪಾಡ್ಕೊಂಡು ಹೋಗ್ಲಿ? ಶಾಪ ಹಾಕ್ತಾರೆ ನಮ್ಗೆ. ಇದೀವಿ ಸರ್. ಅಟ್ಲೀಸ್ಟ್ ಒಂದು ಪ್ರಾಥಮಿಕ ಕಾಳಜಿನೂ ವ್ಯಕ್ತಪಡಿಸ್ತೇವೆ. ಪ್ರಾಥಮಿಕ ಕಾಳಜಿನೂ ನಾನು ತೋರಿಸ್ತೇ ಹೋದ್ರೆ ನನಗೆ ತಿಂದನ್ನ ಹೆಂಗ್ ಅರಗ್ತದೆ ಸರ್? ಜೀರ್ಣ ಆಗುತ್ತೆ. ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ? ನನಗೆ ಸಂಸ್ಥೆ ಯಾವ್ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ? CM ಅವರಿಂದ ಸರ್, ಇಲ್ಲಿ CM ಇಂದ ಯಾವಾಗ ಇನ್ಸ್ಟ್ರಕ್ಷನ್ ಬಂತು ಅಂತ? ಆಯುಕ್ತರು, ತಾಂತ್ರಿಕ ಸರ್, ಪ್ರೆಸೆಂಟ್ CM ದಿನೇಶ್ ಕುಮಾರ್ ಅವರು ಇದ್ದಾಗ ಹೇಳಿದ್ರು, ಯಾರಿಗೆ ಹೇಳಿದ್ರು ಅನ್ನೋದೇ ಇಲ್ಲ. ಓಕೆ. ಈಗ ನನಗೆ ಅಲ್ಲಿ ಸಭೆಯ ಆಡಿಯೋ ರೆಕಾರ್ಡಿಂಗ್ ಕೊಡಿ ಅಂದ್ರೆ ನನಗೆ ಕೊಡ್ತಾ ಇಲ್ಲ. ಓಕೆ. ಏನ್ ಚರ್ಚೆ ಆಗಿದೆ ಅದರಲ್ಲಾದ್ರೂ ಮಾತಾಡಿರ್ತಾರಲ್ಲ, ಇಂಥವ್ರಿಗೆ ಹೇಳಿದ್ರು, ಇಂಥವ್ರು ಮಾಡಿದ್ರು ಅಂತ, ಅದನ್ನು ಕೊಡ್ತಾ ಇಲ್ಲ. ಯಾಕೆ ಇವರು ಇದು ಸರಿಯಾಗಿದ್ರೆ, ಎಲ್ಲವೂ ಕಾನೂನುಬದ್ಧವಾಗಿದ್ರೆ ಯಾಕೆ ಹಿಂಜರಿತಾ ಇದ್ದಾರೆ? ಓಕೆ. ಮೇಲಾಗಿ UDನಲ್ಲೇ ನನಗೆ ಕಡ್ತ ಕೊಡ್ತಾ ಇಲ್ಲ. ಸರಿಯಾಗಿದ್ರೆ ಯಾಕೆ ಹಿಂಜರಿಬೇಕು? ಕರೆಕ್ಟ್. ಯಾಕೆ ಈಗ ಮೊನ್ನೆ ನಮ್ಮ ಮೈಸೂರು ನಗರಾಭಿವೃದ್ಧಿ ಪ್ರೆಸೆಂಟ್ ಅಧ್ಯಕ್ಷರು ಗೌಪ್ಯತೆಯನ್ನ ಕಾಪಾಡಿ ಅಂತ ಎಲ್ಲ ಇವ್ರಿಗೂ ಕಿವಿ ಮಾತು ಹೇಳ್ತಾರೆ. ಏನ್ ಅರ್ಥ ಅದು? ಯಾವ್ದ್ರ ಗೌಪ್ಯತೆ ಅಂದ್ರೆ ಯಾವುದನ್ನು ನೀವು ಬಹಿರಂಗಗೊಳಿಸಬೇಡಿ. ಅವರು ಅದನ್ನ ಗೌಪ್ಯತೆ, ಎಲ್ಲವೂ ಗೌಪ್ಯತೆ, ಪಾರದರ್ಶಕತೆ, ಆಡಳಿತ ಇಲ್ವೇ ಇಲ್ಲ. ಸರ್, ಮಂಜೂರಾತಿ ಪತ್ರ 5,000 ಪ್ರಿಂಟ್ ಮಾಡಿಸಿದ್ದಾರೆ, 161 ಬಿಟ್ ಬಾಕಿದೆಲ್ಲ ಇಶ್ಯೂ ತಗೊಂಡಿದ್ದಾರೆ. ಓಕೆ. ಈಗ 800 ಸೈಟ್ ಮಾತ್ರ ಕೊಟ್ಟಿದೀವಿ ಅಂತ ಪಟ್ಟಿ ಕೊಡ್ತಾ ಇದ್ದಾರೆ ಆಯೋಗಕ್ಕೆ. ನಿಮ್ ಪ್ರಕಾರ ನಟರಾಜ್ ಅವರೇ ಒಂದು ವ್ಯವಸ್ಥೆ ಇದೆ ಸರ್. ನಿಮ್ ಪ್ರಕಾರ ನಟರಾಜ್ ಅವರೇ ತಾವು ಈ ನಟರಾಜ್ ಅವರೇ, ಯಾವಾಗಿಂದ ಮುಡ ನೀವು ಹೇಳೋ ಪ್ರಕಾರ ನಿಮ್ಮ ಆರೋಪ ನಂಬೋದಾದ್ರೆ
ನಿಮ್ಮ ಆರೋಪ ನಂಬೋದಾದ್ರೆ ಯಾವಾಗಿಂದ ಇದು ಹದಗೆಟ್ಟು ಹೋಗಿದ್ದು ಈ ಮುಡ ಅಂತ? ಸರ್, ಮೂಡ ಹದಗೆಟ್ಟೋದದ್ದು ಯಾವಾಗ 2020ರಲ್ಲಿ ನಟೇಶ್ ಅನ್ನೋ ಅಧಿಕಾರಿ ಇಲ್ಲಿಗೆ ಪಾದಾರ್ಪಣೆ ಮಾಡ್ತಾರೋ ಆ ಕ್ಷಣದಿಂದ ಮೂಡ ಅವನತಿಯತ್ತ ಸಾಕ್ತು ಸರ್. ಈಗ ಸ್ಮಶಾನದಲ್ಲಿ ಮಲ್ಕೊಂಡಿದೆ. ಓಕೆ, ಈಗ ನೀವು ಈ ದೂರು ಕೊಟ್ಟಿದ್ದೀರ ರಾಜ್ಯಪಾಲರಿಗೆ, ಯಾರ್ಯಾರನ್ನ ನೀವು ಹೆಸರಿಸಿದ್ದೀರಿ ಈ ದೂರಲ್ಲಿ ಅಂತ? ಯಾರ್ಯಾರ ಹೆಸರಿನಲ್ಲಿ ಬರೆದಿದ್ದೀರಿ? ಯಾರ್ಯಾರ ಕಾಲಾವಧಿ, ಏನೇನು ಸ್ಕ್ಯಾಮ್ಗಳು, ಎಷ್ಟೆಷ್ಟು ಕೋಟಿ? ಸರ್, ನಾನು ಹೆಸರಿಸಿಲ್ಲ ಸರ್. ಓಕೆ, ನಾನು ಸರ್ ಹೆಸರಿಸಿಲ್ಲ. ನನಗೆ ಪೂರ್ಣವಾದ ದಾಖಲೆಗಳು ಸಿಕ್ಕವರೆಗೂ ನಾನು ಹೆಸರಿಸಕ್ಕಾಗಲ್ಲ. ಯಾರ ಅವಧಿಲಿ ಈಗ ಮೂಡಾದಲ್ಲಿ ಇರುವಂತ ವ್ಯಕ್ತಿಗಳನ್ನ ನಾನು ಹೆಸರಿಸ್ಬೋದೇ ಹೊರತು ಯುಡಿನಲ್ಲಿ ಯಾರಿದ್ದಾರೆ, ಯಾರ ಅನುಮತಿ ಕೊಟ್ಟಿದ್ದಾರೆ, ಯಾರು ಕ್ಯಾಬಿನೆಟ್ಗೆ ಇಡ್ಲಿಕ್ಕೆ ಶಿಫಾರಸ್ ಮಾಡಿದ್ದಾರೆ, ಆ ಅಧಿಕಾರಿ ಯಾರು, IAS ಅಧಿಕಾರಿನ, KAS ಅಧಿಕಾರಿನ, ಅಥವಾ ಇನ್ಯಾರಾದ್ರೂ ಮಂತ್ರಿಗಳ ಒಂದು ಅನುಮತಿ ಇದೆಯಾ, ಅದೆಲ್ಲ ನೋಡ್ಬೇಕು ಅಂದ್ರೆ ಆ ಕಡತ ಸಿಗ್ಬೇಕು.